ನಾನು ಹೀರೋ ಅಲ್ಲ, ಯಾವತ್ತೂ ನಾನು ವಿಲನ್. ವಿಲನ್ ಇದ್ರೇನೆ ಹೀರೋಗೆ ಕಿಮ್ಮತ್ತು. ವಿಲನ್ಗೆ ಕಿಮ್ಮತ್ ಇರಬೇಕು ಅಥವಾ ಹೀರೋಗೆ ಕಿಮ್ಮತ್ ಇರಬೇಕು ಅಂತಂದ್ರೆ ವಿಲನ್ ಇರಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿರುವಂತದ್ದು ಬೇರೆ ಯಾರು ಅಲ್ಲ, ಇದೇ ಹೆತ್ತನಾಳ್. ವಿಲನ್ ಇಲ್ಲದಿದ್ರೆ ಹೀರೋ ಯಾರ ಜೋಡಿ ಫೈಟ್ ಮಾಡ್ತಾನೆ? ಸರ್ವ ಪಕ್ಷಗಳಿಗೂ ನಾನೇ ವಿರೋಧ ಪಕ್ಷದ ನಾಯಕ. ಅಂಬರೀಷ್ ಸಹ ವಿಲನ್ ಇದ್ರು ನಂತರ ಹೀರೋ ಆದ್ರು. ಅದೇ ತರಹ ನಾನು ಆಮೇಲೆ ಹೀರೋ ಆಗಬಹುದು. ಕಾಂಗ್ರೆಸ್ನಲ್ಲಿ ಒಂದು ಮನೆ 6 ಬಾಗಿಲಾಗಿದ್ರೆ, ಅಥವಾ ಕಾಂಗ್ರೆಸ್ನಲ್ಲಿ ಒಂದು ಮನೆ 6 ಬಾಗಿಲು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಪ್ರಿಯಾಂಕಾ ಖರ್ಗೆ, ಎಂ ಬಿ ಪಾಟೀಲ ಬಾಗಿಲುಗಳಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಾಗಿಲು ಗೋಡೆನೇ ಇಲ್ಲ. ಬಹಳ ಅದ್ಭುತವಾದಂತ ಮಾತುಗಳನ್ನ ಕಲಬುರಗಿನಲ್ಲಿ ಇದೇ ಯತ್ನಾಳ್ ಅವರು, ಅಂದ್ರೆ ಬಸನಗೌಡ ಪಾಟೀಲ ಯತ್ನಾಳ್ ಅವರು ಮಾತನಾಡಿರುವಂತಹ ಮಾತು, ಅವರು ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ರಾಜಕೀಯ ಪಡಸಾಲಿನಲ್ಲಿ ಅವರ ಮಾತು ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಒಂದು ವ್ಯಂಗ್ಯ, ಒಂದು ರೀತಿಯಾದಂತಹ ಸ್ಫೋಟಕತೆ, ಒಂದು ರೀತಿಯಾದಂತಹ ಅವಹೇಳನತೆ ಎಲ್ಲವೂ ಇದ್ದೇ ಇರ್ತದೆ. ಕಾಂಗ್ರೆಸ್ನಲ್ಲಿ ಬಾಗಿಲು ಗೋಡೆನೇ ಇಲ್ಲ. ಕಾಂಗ್ರೆಸ್ದು 5 ಬಾಗಿಲು, ನಮ್ದು 3 ಬಾಗಿಲು ಆಗಿದೆ. ಅಂದ್ರೆ ತಮ್ಮ ಸ್ವಪಕ್ಷದ ಮೇಲೆಯೂ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಕಲಬುರಗಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಹೇಳಿಕೆ ನೀಡಿದ್ರು. ಏನಂತ? ನಾನು ಹೀರೋ ಅಲ್ಲ, ಯಾವತ್ತೂ ನಾನು ವಿಲನ್ನೇ. ವಿಲನ್ ಇದ್ರೇನೆ ಹೀರೋಗೆ ಕಿಮ್ಮತ್ತು, ಅಥವಾ ವಿಲನ್ ಇದ್ರೇನೆ ಹೀರೋಗೆ ಕಿಮ್ಮತ್ ಇರುತ್ತೆ, ಇಲ್ದಿದ್ರೆ ಇಲ್ಲ. ವಿಲನ್ ಇಲ್ದೆ ಇದ್ರೆ ಹೀರೋ ಯಾರ ಜೋಡಿ ಫೈಟ್ ಮಾಡ್ತಾನೆ? ಸರ್ವ ಪಕ್ಷಗಳಿಗೂ ನಾನೇ ವಿರೋಧ ಪಕ್ಷದ ನಾಯಕ ಅನ್ನುವಂತಹ ಮಾತುಗಳು ನಡೆದರೆ ಬನ್ನಿ ಅವ್ರೇನ್ ಮಾತನಾಡಿದ್ರು ಕೇಳಿಸ್ಕೊಂಡ್ಬರೋದು. ಈಗ ಒಟ್ಟು 2024 ದೇಶಕ್ಕೆ ನರೇಂದ್ರ ಮೋದಿ ಎಲೆಕ್ಷನ್ ಮಾಡುವುದು ಅಲ್ಲ, ಈಗ ಮೊದಲೊಂದ್ಸಲ ಹೇಳಿದ್ರಿ ಸರ್, ವಿರೋಧ ಪಕ್ಷ ನಾಯಕ ಆಗೋ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ. ಮಟ್ಟಿನಲ್ಲಾದ್ರೂ ನಿಮ್ಗೆ ಸಿಕ್ಕಿದೆ ಉತ್ತರ ಕರ್ನಾಟಕಕ್ಕ ಅಂತ ಸ್ಯಾಟಿಸ್ಫೈಡ್? ಅವೆಲ್ಲ ಯಾವುದೋ ಅಲ್ರಿ ಪಾಲ್ತು ಏನಂತಾರಲ್ಲ ಉಪಾಧ್ಯಕ್ಷ ಕಾರ್ಯದರ್ಶಿ ಅವೆಲ್ಲ ನಮ್ಮ ಉತ್ತರ ಕರ್ನಾಟಕ ಕೊಡ್ತಾರೆ. ಚಲೋ ಏನಾದವಲ್ಲ ವಿರೋಧ ಪಕ್ಷ ವಿಧಾನಸಭೆ ಇನ್ನು ವಿಧಾನ ಪರಿಷತ್ ಈ ಕಡೆ ಒಂದು ಮಾಡ್ತಾರೆ ನೋಡಕತ್ರಿ. ಎನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ ಮಾಡ್ತಾರೆ. ಅವು ಉತ್ತರ ಕರ್ನಾಟಕ ಕೊಟ್ಟು ಹೇಳ್ತಾರೆ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ಚಲೋ ಇರ್ತದೆ. ಬೆಣ್ಣೆ ಎಲ್ಲ ಯಡಿಯೂರಪ್ಪ, ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ. ಅದು ನಡೀದೇ ರೀ, ಕೆಲವೊಂದು ದಿವಸ ಇರ್ತದೆ. ಒಂದೊಂದ್ರದಾಗ ಹಂತ 2024 ಲೋಕಸಭೆ ಮುಗಿದ ಮ್ಯಾಗ ಮಧ್ಯಪ್ರದೇಶ, ರಾಜಸ್ಥಾನ ಹೆಂಗೆ ಎಲ್ಲ ತೆಗೆದು ಮಾಡೋದಲ್ಲ ಹಂಗೆ ಎಲ್ಲೂ ಮಾಡ್ತಾರೆ. ಅಂದ್ರೆ ಮುಂದೆ ಯತ್ನಾಳ್ ಪರ್ವ ಸ್ಟಾರ್ಟ್ ಆಗ್ತದಲ್ಲ? ಇಲ್ಲ, ನಾನು ಪರ್ವ ಬೇಕಾಗಿಲ್ಲ. ನಾನು ಪರ್ವ ನಂದೇ ಸ್ವಂತ ಪರ್ವ ಐತೆ. ನಾವು ಹೊಡಿತೀನಿ. ಅಲ್ಲ, ಬದಲಾವಣೆ ಆಗುತ್ತಂತೆ. 28 ತೊಗೊಂಡು ಬರ್ತೀನಿ ಅಂದಾಗ ತೆರಬೇಕು. 28, 27 ಬಂದ್ರು ಹಿಜಾಬ್ ಮತ್ತೆ ಹಿಂಪಡೆದಿದೀವಿ ಅಂತ ಒಂದು ಮಾತು ಹೇಳಿದ್ರೆ ಸಿದ್ದರಾಮಯ್ಯ ಅವರು ಬೆಳಗ್ಗೆ ಒಂದು ಹೇಳ್ತಾರೆ, ಸಂಜೆ ಒಂದು ಹೇಳ್ತಾರಲ್ಲ ಸರ್. ಕರು ಮೂರು ಆಗೈತವ್ರಿ. ಒಟ್ಟಕ್ಕೆ ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನು ಮಾಡ್ತೀವಿ, ಹಾಕೊಂಡು ಹೋಗ್ರಿ ಅಂತ. ನಾವೇ ಹೇಳಿದ್ವಿ ಕೇಸರಿ ಶಾಲೆ ಹಾಕೊಂಡು ಹೋಗ್ರಿ ಅಂತ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋದು. ಈಗ ಒಟ್ಟು